ದೀರ್ಘಕಾಲದ ತಪಸ್ಸನ್ನು ಮಾಡುವಂತ ಸಂದರ್ಭದಲ್ಲಿ ಆ ಕಣ್ಣಿನಿಂದ ಒಂದು ಹನಿ ನೀರು ಬೀಳುತ್ತೆ. ಆ ಕಣ್ಣೀರಿನಿಂದ ಉತ್ಪತ್ತಿ ಆದದ್ದೇ ರುದ್ರಾಕ್ಷಿ ವೃಕ್ಷ. ಅಂದ್ರೆ ರುದ್ರಾಕ್ಷಿ ಧಾರಣೆ ಎಲ್ಲಿರುತ್ತೋ ಅಲ್ಲಿ ಶಿವ ಇರ್ತಾನೆ. ತ್ರಿಗುಣ ಆಗಿರುವಂತ ಶಿವನ ಅಂಶ ಇರುವಂತದ್ದು ಬಿಲ್ವಪತ್ರೆ. ನೋಡಿ, ನೀವು ಬಿಲ್ವಪತ್ರದ ವೃಕ್ಷದ ಎಲೆಗಳನ್ನ ಜೊತೆಗೆ ಅದರ ಕಾಯಿನ ಅನೇಕ ಆಯುರ್ವೇದ ಮೆಡಿಸಿನ್ ಗಳಲ್ಲಿ ಬಳಸ್ತೀವಿ. ಬಿಲ್ವ ವೃಕ್ಷದ ಪೂಜೆಯನ್ನು ಯಾರೆಲ್ಲ ಮಾಡ್ತಿರೋ ನಿಮ್ಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ಅದರಿಂದ ಈ ಶಿವರಾತ್ರಿಯನ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಮಹಾಶಿವರಾತ್ರಿ ಅಂದು ವ್ರತಾಚರಣೆ ಯಾವ ರೀತಿಯಾಗಿ ಮಾಡಬೇಕು ಅಂತ? ಶಿವ ಇಟ್ ಇಸ್ ವೆರಿ ಸಿಂಪಲ್. ಅವನು ವೈರಾಗ್ಯ ಮೂರ್ತಿ, ಅವನಿಗೆ ಏನು ಬೇಕಿಲ್ಲ. ನೀಲಕಂಠನಾದಾಗ ಅವನಿಗೆ ದೇಹದ ತಾಪಮಾನ ಅತಿ ಹೆಚ್ಚು ಜಾಸ್ತಿ ಆಗ್ಬಿಡುತ್ತೆ. ಆ ತಾಪಮಾನ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಚಂದ್ರನ ತೆಗೆದು ತನ್ನ ಜಟೆಯಲ್ಲಿ ಇಟ್ಕೋತಾನೆ. ಯಾಕಂದ್ರೆ ಅವನು ಚಂದ್ರಶೇಖರ. ಅವನು ಯಾಕೆ ಅಂದ್ರೆ ಚಂದ್ರ ಇಸ್ ಎ ವಾಟರ್ ಎಲಿಮೆಂಟ್, ಅವನು ನೀರಿನ ಜಲತತ್ವ ಕಾರಕ. ಅವನು ಅದಕ್ಕೆ ಆ ಚಂದ್ರನ ತೆಗೆದು ಜಟೆಯಲ್ಲಿ ಇಟ್ಕೋತಾನೆ. ಆ ದಿನವೇ ಶಿವರಾತ್ರಿ ದಿನನೇ ಆ ಘಟನೆನೂ ನಡೀತು ಅನ್ನುವಂಥ ಒಂದಷ್ಟು ಉಲ್ಲೇಖಗಳು ಸಿಗುತ್ತೆ. ಅದರಿಂದ ಶಿವನಿಗೆ ಬಿಲ್ವಪತ್ರೆ ರಾಜಸಿಕ, ತಾಮಸಿಕ, ಸಾತ್ವಿಕ, ದೇಹ ಮನಸ್ಸು ಆತ್ಮಶುದ್ಧಿಗಾಗಿ 3 ಬಿಲ್ಪತ್ರೆ ಅಂದ್ರೆ 3 ಎಲೆ ಇರುವಂತ ಬಿಲ್ಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡಿ ಜಸ್ಟ್ ನೀವು 1 ಲೋಟ ನೀರ್ ಹಾಕಿದ್ರು ಸಾಕು, ಅವನು ಖುಷಿ ಆಗ್ಬಿಡ್ತಾನೆ. ಶಿವರಾತ್ರಿಯಲ್ಲಿ ಮಾಡ್ಬೇಕಾಗಿರುವಂತ ಮೇಜರ್ ಕೆಲಸ ಏನಂದ್ರೆ ಅಭಿಷೇಕವನ್ನ ಮಾಡ್ಬೇಕು. ಇಲ್ಲಿ ಕೇವಲ ಶಿವಲಿಂಗಕ್ಕಷ್ಟೇ ಪೂಜೆ ಅಲ್ಲ, ಇಲ್ಲಿ ಪಂಚಭೂತಗಳಿಗೂ ಕೂಡ ಪೂಜೆ ಆಗತ್ತೆ. ಅಗ್ನಿತತ್ವ, ಜಲತತ್ವ, ವಾಯುತತ್ವ, ಆಕಾಶ ತತ್ವ. ಇಲ್ಲಿ ಬಹಳ ಮುಖ್ಯವಾಗಿ ಅಗ್ನಿ, ಜಲ, ಭೂ, ವಾಯು, ಆಕಾಶ ತತ್ವಗಳು ಅಂತ ಏನ್ ಹೇಳ್ತೀವಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಬಿಲ್ವಪತ್ರೆ. ಈ 5 ಅವತ್ತಿನ ದಿನ ಅರ್ಪಿಸುವಂತ ಕೆಲಸವನ್ನ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವತ್ತಿನ ದಿನ 4 ಯಾಮಗಳು. ಸೂರ್ಯ ಅಸ್ತ ಆದ್ಮೇಲೆ ಸೂರ್ಯೋದಯದವರೆಗೆ ನಾವು ಅವತ್ತಿನ ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡಬೇಕು. 4 ಯಾಮದ ಪೂಜೆ. ಈ 4 ಯಾಮದ ಪೂಜೆಯಲ್ಲಿ ಪ್ರತಿ 3 ಗಂಟೆಗಳಿಗೆ 1 ಯಾಮ. ಈ 4 ಏನನ್ನ ಇಂಡಿಕೇಟ್ ಮಾಡುತ್ತೆ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದೆಲ್ಲವೂ ಕೂಡ ನಿಮಗೆ ಸಂಪೂರ್ಣವಾಗಿ ಸಿಕ್ಬೇಕು. ಒಬ್ಬ ಮನುಷ್ಯನಲ್ಲಿ ಧರ್ಮವೂ ಇರಬೇಕು, ಕಾಮವೂ ಇರಬೇಕು. ಕಾಮ ಮೀನ್ಸ್ ಆಸೆ ಇರಬೇಕು, ಅರ್ಥ. ಅವನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ಬೇಕು ಮತ್ತು ಮೋಕ್ಷ ಸಾಧನೆಗೆ ಹೋಗ್ಬೇಕು. ಎಲ್ಲವನ್ನ ಅವನ ಜೀವನದಲ್ಲಿ ಅನುಭವಿಸ್ಬೇಕು. ಆ ಧರ್ಮಾರ್ಥ ಮೋಕ್ಷ ಸಾಂಕೇತಿಕವಾಗಿರುವಂತಹ 4 ಯಾಮಗಳಲ್ಲಿ ಆ ವ್ಯಕ್ತಿ ಪೂಜೆಯನ್ನು ಮಾಡಬೇಕು. ಹಾಗಾದ್ರೆ ಮೊದಲನೇ ಯಾಮದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಹಾಲನ್ನ ಅರ್ಪಣೆ ಮಾಡ್ಬೇಕು, ಹಾಲಿನ ಅಭಿಷೇಕವನ್ನ ಮಾಡ್ಬೇಕು. ಈ ಹಾಲಿನ ಅಭಿಷೇಕವನ್ನ ಮಾಡಿದ್ರೆ ಆಯಸ್ಸು ವೃದ್ಧಿ ಆಗ್ತದೆ ಅವನಿಗೆ. ಎರಡನೇದು ಬಂದು ಮೊಸರು. ಈ ಮೊಸರನ್ನ ಅರ್ಪಣೆ ಮಾಡಿದ ತಕ್ಷಣ ಅವ್ರಿಗೆ ಸಂಪತ್ತು ಪ್ರಾಪ್ತಿ ಆಗುತ್ತಂತೆ, ಸಂಪತ್ತನ್ನ ಕೊಡ್ತಾನಂತೆ. ಅದಾದ ಮೇಲೆ 3ನೇದು ಬಂದು ಹಾಲು, ಮೊಸರು, ತುಪ್ಪವನ್ನ ಅರ್ಪಣೆ ಮಾಡಬೇಕು. ನೋಡಿ, ಈ ತುಪ್ಪವನ್ನ ಅರ್ಪಣೆ ಮಾಡೋದ್ರಿಂದ ವಂಶಾಭಿವೃದ್ಧಿ ಆಗುತ್ತೆ, ಸಂತಾನ ಇಲ್ಲದವ್ರಿಗೆ ಸಂತಾನ ಆಗುತ್ತೆ ಮತ್ತು ಮಕ್ಕಳ ಅಭಿವೃದ್ಧಿ ಆಗುತ್ತೆ ಮತ್ತು ಎಲ್ಲ ರೀತಿಯ ರೋಗ ಬಾಧೆಗಳು ಕೂಡ ಅವ್ರಿಗೆ ನಿವಾರಣೆ ಆಗುತ್ತೆ. ಇನ್ನೊಂದು ಬಂದು ಜೇನುತುಪ್ಪ. ಕೊನೆಯದಾಗಿ ಈ ಜೇನುತುಪ್ಪವನ್ನ ಅರ್ಪಣೆ ಮಾಡೋದ್ರಿಂದ ಜ್ಞಾನ ವೃದ್ಧಿ. ಜ್ಞಾನ ಇಸ್ ವೆರಿ ಇಂಪಾರ್ಟೆಂಟ್. ನಾಲೆಡ್ಜೇ ಇಲ್ಲಾಂದ್ರೆ ಮನುಷ್ಯ ಹೇಗೆ ಬದುಕ್ತಾನೆ? ಜ್ಞಾನ ವೃದ್ಧಿ ಆಗುತ್ತೆ ಮತ್ತು ವಾಕ್ಚಾತುರ್ಯ ಅವರಿಗೆ ಪ್ರಾಪ್ತಿ ಆಗುತ್ತೆ. ಜೊತೆಗೆ ಕೊನೆಯಲ್ಲ ಬಿಲ್ವಪತ್ರೆಯನ್ನ ಅರ್ಪಣೆ ಮಾಡಬೇಕು. ಈ ಬಿಲ್ವಪತ್ರೆ ನಿನ್ನಲ್ಲಿರುವಂತಹ ರಾಜಸಿಕ, ತಾಮಸಿಕ, ಸಾತ್ವಿಕ ಗುಣಗಳು, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ, ಈ 3ರ ಸಾಂಕೇತಿಕವಾಗಿ ಅವತ್ತಿನ ದಿನ ನೀವು ಅರ್ಪಣೆ ಮಾಡೋದ್ರಿಂದ ಏನಾಗುತ್ತೆ? ನಿಮ್ಮಲ್ಲಿರುವಂತಹ ತ್ರಿಗುಣಗಳು ಆಕ್ಟಿವ್ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಅಂತ. ಯಾವ್ದು ಜಾಸ್ತಿ ಆದ್ರೂ ಕಷ್ಟ. ತಾಮಸಿಕ ಜಾಸ್ತಿ ಆದ್ರೆ ನೆಗೆಟಿವ್ ಜಾಸ್ತಿ ಆಗುತ್ತೆ, ಸಾತ್ವಿಕ ಜಾಸ್ತಿ ಆದ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ, ರಾಜಸಿಕ ಜಾಸ್ತಿ ಆದ್ರೆ ಯಾರ ಮಾತನ್ನು ಕೇಳಲ್ಲ, ಈಗೋ ಜಾಸ್ತಿ ಆಗುತ್ತೆ. ಅದಕ್ಕೆ ಅವು 3 ಬ್ಯಾಲೆನ್ಸ್ ಆಗಬೇಕು ಅಂದ್ರೆ ಈ ತ್ರಿಗುಣ ಉಳ್ಳಂತಹ ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡಬೇಕು. ಇದರಿಂದ ದೇಹ ಶುದ್ಧಿ ಆಗುತ್ತೆ, ಮನಃಶುದ್ಧಿ ಆಗುತ್ತೆ ಮತ್ತು ಆತ್ಮಶುದ್ಧಿ ಆಗುತ್ತೆ. ಇದರ ಸಾಂಕೇತಿಕವಾಗಿ ನೀವು ಸಿಂಪಲ್ ಆಗಿ ಅವತ್ತು ಶಿವಪೂಜೆ ಮಾಡಿ ಶಿವನಿಗೆ ಬಿಲ್ವಪತ್ರೆ ಅರ್ಪಣೆ ಮಾಡಿ ಹಾಲು. ಅಕಸ್ಮಾತ್ ನನಗೆ 4 ಯಾಮ ಮಾಡಕ್ ಆಗಲ್ಲ, ಆ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು? ಒಂದೇ ಸರಿ ಆ ಆರಂಭದ ಸಮಯ ಏನಿರುತ್ತೆ, ಯಾಮದ ಸಮಯ, ಆ ಟೈಮಲ್ಲಿ ನೀವು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಿಲ್ಪತ್ರೆಯನ್ನ ಅರ್ಪಣೆ ಮಾಡಿ ಪಂಚಾಕ್ಷರಿ ಮಂತ್ರ, ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಬೇಕು. ಇದಕ್ಕೊಂದು ಇಂಟ್ರೆಸ್ಟಿಂಗ್ ಕತೆ ಬರುತ್ತಮ್ಮ. ಈ ಬಿಲ್ವಪತ್ರೆ ಹೇಗೆ ಹುಟ್ಟಿತು ಅಂತ.
ಇಲ್ಲಿ ಮಹಾಲಕ್ಷ್ಮಿ ಶಿವನನ್ನ ಪೂಜೆ ಮಾಡ್ತಾಳೆ. ಪೂಜೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಆ ಸಂದರ್ಭದಲ್ಲಿ ದುರ್ಗಿ ಇಟ್ ಇಸ್ ವೆರಿ ಫೇಮಸ್. ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿ ತುಂಬಾ ಫೇಮಸ್ ಆಗಿರ್ತಾರೆ ಅವರು. ಲೋಕದಲ್ಲಿ ಇನ್ನೂ ಒಂದಷ್ಟು ಫಲವನ್ನ ಪಡ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಮಹಾಲಕ್ಷ್ಮಿ ಏನ್ ಮಾಡ್ತಾರೆ, ಅನೇಕ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯ ಕಥೆಗಳು ಸಿಗುತ್ತೆ. ಅದರಲ್ಲಿ ಒಂದು ಉಪಕಥೆಯನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಕಮಲದ ಹೂವನ್ನ ತಗೊಂಡು ಪ್ರದೋಷ ಕಾಲದಲ್ಲಿ ಶಿವನಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಕೊನೆಯ ದಿನ, ಆ ವ್ರತದ ಕೊನೆಯ ದಿನ, ಅವತ್ತಿನ ದಿನ ಏನು 108 ಕಮಲದ ಹೂವನ್ನ ಶಿವನಿಗೆ ಅರ್ಪಣೆಯನ್ನ ಮಾಡಬೇಕು. ಅರ್ಪಣೆ ಮಾಡುವಂತ ಸಂದರ್ಭದಲ್ಲಿ ತ್ರಿಲೋಕದಲ್ಲಿರುವ ಎಲ್ಲ ಕಡೆನೂ ಕಮಲದ ಹೂವು ಸಿಗಬೇಕು. ಆದ್ರೆ ಈ ನಾರದ ಮಹರ್ಷಿಗಳು ಏನ್ ಮಾಡ್ತಾರೆ, ನೋಡಮ್ಮ ನಿನ್ನ ಸ್ಥಾನ ನೋಡು, ನೀನು ಇಷ್ಟೊಂದೆಲ್ಲ ಮಾಡ್ತಾ ಇದೀಯಾ, ನಿನ್ನ ಸ್ಥಾನವನ್ನು ಪಡಿಲಿಕ್ಕೆ ಲಕ್ಷ್ಮಿ ಈ ರೀತಿ ಪೂಜೆ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಈ ನಾರದ ಹೇಳ್ತಾ ಇರೋದು ಏನು ಅಂತ ಗೊತ್ತಿರುತ್ತೆ. ಆದ್ರೆ ಮಹಾಲಕ್ಷ್ಮಿಯಲ್ಲಿರುವಂತಹ ಆ ಭಕ್ತಿ ಇಡೀ ಜಗತ್ತಿಗೆ ಗೊತ್ತಾಗ್ಬೇಕು ಅನ್ನುವಂಥ ಉದ್ದೇಶದಿಂದ ಏನ್ ಮಾಡ್ತಾರೆ ತಾಯಿ ಪಾರ್ವತಿ ಅಂದ್ರೆ 108ರಲ್ಲಿ 107 ಕಮಲದ ಹೂಗಳು ಸಿಗುವಂತ ರೀತಿಯಲ್ಲಿ ಮಾಡ್ತಾರೆ. ಬಟ್ ಇನ್ನೊಂದು ಹೂವು ಇಡೀ 3 ಲೋಕವನ್ನ ಹುಡುಕಿದ್ರು ಕೂಡ ಒಂದೇ ಒಂದು ಕಮಲದ ಹೂ ಸಿಗ್ತಾ ಇಲ್ಲ. ಸೂರ್ಯ ಅಸ್ತ ಆಗ್ತಾ ಇದೆ, ಆ ಸಮಯದಲ್ಲಿ ಪೂಜೆ ಮುಗಿಬೇಕು, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಆ ಕಮಲದ ಸ್ವರೂಪವಾಗಿರುವಂತಹ ತಮ್ಮ ಎದೆಯ ಭಾಗವನ್ನೇ ಕಟ್ ಮಾಡಿ ಶಿವನಿಗೆ ಅರ್ಪಣೆ ಮಾಡ್ಬಿಡ್ತಾರೆ ಲಕ್ಷ್ಮಿ. ಆಗ ಮನಸ್ಸೋತಂತ ಆ ಭಕ್ತಿಗೆ ಮೆಚ್ಚಿದಂತ ಶಿವ ಪಾರ್ವತಿ ಎಲ್ಲ ಪ್ರತ್ಯಕ್ಷ ಬಂದು ಎಂತ ಕೆಲಸ ಮಾಡ್ಬಿಟ್ಟಮ್ಮ ನೀನು, ನಿನ್ನ ಭಕ್ತಿ 3 ಲೋಕಕ್ಕೆ ಸೇರ್ಲಿ, ಅವ್ರಿಗೆ ಅದರ ವ್ಯಾಲ್ಯೂಸ್ ಏನು ಅಂತ ಗೊತ್ತಾಗ್ಲಿ, ಆ ಶಕ್ತಿ, ನಿಮ್ಮ ತಪಸ್ಸು, ನಿಮ್ಮ ಭಕ್ತಿ ಎಲ್ಲ ಗೊತ್ತಾಗ್ಲಿ ಅಂತ ಹೇಳಿ ವರವನ್ನ ಕೊಡ್ತಾರೆ. ಏನಂತ ಅಂದ್ರೆ, ಇನ್ನು ಮುಂದೆ ನೀನಿಲ್ದೆ ನನ್ನ ಪೂಜೆ ಸಂಪೂರ್ಣ ಆಗೋದಿಲ್ಲ, ಅದಕ್ಕೋಸ್ಕರ ನಿನ್ನಲ್ಲಿಯೇ, ಅದಕ್ಕೆ ಲಕ್ಷ್ಮಿಯನ್ನೇ ಮಹಾಕಾಳಿ ಅಂತ ಪೂಜೆ ಮಾಡ್ತೀವಿ, ಲಕ್ಷ್ಮಿಯನ್ನೇ ಮಹಾಸರಸ್ವತಿ ಅಂತ ಪೂಜೆ ಮಾಡ್ತೀವಿ, ಲಕ್ಷ್ಮಿಯನ್ನ ಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ. ಅದಕ್ಕೆ ತ್ರಿಗುಣ ಸ್ವರೂಪವೂ ನೀನೇ ಮಹಾಲಕ್ಷ್ಮಿ, ನೀನೇ 3 ಗುಣ ಉಳ್ಳವಳು. ಅದರಿಂದ ನಿನ್ನ ಎದೆಯ ರಕ್ತದಿಂದ ಒಂದು ವೃಕ್ಷ ಉತ್ಪತ್ತಿ ಆಗ್ಲಿ, ಅದೇ ಬಿಲ್ವ ವೃಕ್ಷ. ಆ ವೃಕ್ಷದ ಎಲೆಯನ್ನ ಯಾರು ನನಗೆ ಅರ್ಪಣೆಯನ್ನ ಮಾಡ್ತಾರೋ ನಾನು ಸಂತೃಪ್ತನಾಗ್ತಾನೆ, ಅವ್ರಿಗೆ ಬೇಕಾಗಿರುವ ಎಲ್ಲ ಫಲವನ್ನ ಕೊಡ್ತೀನಿ ಅಂತ ವರವನ್ನ ಕೊಡ್ತಾರೆ. ಅದಕ್ಕೆ ಬಿಲ್ವ ಪತ್ರೆ ಜೇನ್ ತುಪ್ಪದಿಂದ ಮನೆಯಲ್ಲಿ ಹೋಮ ಮಾಡಿದ್ರೆ ಲಕ್ಷ್ಮಿ ಪ್ರಾಪ್ತಿ ಆಗತ್ತೆ ಅಂತ. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಲಕ್ಷ್ಮಿ ಹೋಮ ಮಾಡುವಾಗ ಬಿಲ್ಪತ್ರೆ ಜೊತೆಗೆ ಜೇನ್ ತುಪ್ಪ ಹಾಕಿ ಅಂತ ಹೇಳ್ತೀವಿ. ಇದರಿಂದ ಜೇನ್ ತುಪ್ಪ ಇಸ್ ಲಕ್ಷ್ಮಿ, ತ್ರಿಗುಣ ಆಗಿರುವಂತ ಶಿವನ ಅಂಶ ಇರುವಂತದ್ದು ಬಿಲ್ವಪತ್ರೆ. ಅದರಿಂದ ಆ ಸ್ವರೂಪವಾಗಿ, ಅದಕ್ಕೆ ನೋಡಿ ನೀವು ಬಿಲ್ವಪತ್ರದ ವೃಕ್ಷದ ಎಲೆಗಳನ್ನ ಜೊತೆಗೆ ಅದರ ಕಾಯಿಯನ್ನ ಅನೇಕ ಆಯುರ್ವೇದ ಮೆಡಿಸಿನ್ ಗಳಲ್ಲಿ ಬಳಸ್ತೀವಿ ನಾವು. ಅದರ ಕಾಯಿಯನ್ನ ನೋಡಿದ್ರೆ ಒಂದು ತಾಯಿಯ ಎದೆಯ ಭಾಗದ ಆಕೃತಿಯಲ್ಲೇ ಅದು ಕಾಣುತ್ತೆ. ಅಂದ್ರೆ ನಮ್ಮ ಪುರಾಣಗಳಲ್ಲಿ ಏನೇ ಘಟನೆಗಳು ಹೇಳಿದ್ರು ಕೂಡ ಅದಕ್ಕೆ ಸಾಂಕೇತಿಕವಾಗಿ ನಮ್ಗೆ ಅದ್ರ ಪ್ರಾಕ್ಟಿಕಲ್ ಆಗಿ ಕಾಣುತ್ತೆ ಅಂತ. ಅದಕ್ಕೋಸ್ಕರ ಬಿಲ್ವ ವೃಕ್ಷದ ಪೂಜೆಯನ್ನು ಯಾರೆಲ್ಲ ಮಾಡ್ತಿರೋ ನಿಮ್ಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ. ಅದರಿಂದ ಈ ಶಿವರಾತ್ರಿಯನ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಏನೂ ಮಾಡಕ್ಕಾಗಿಲ್ಲ ಅಂದ್ರೂ ಕೊನೆ ಪಕ್ಷ ಜಲಾಭಿಷೇಕ, ಶಿವನಿಗೆ ಎಷ್ಟು ನೀರಿನ ಅಭಿಷೇಕವನ್ನ ಮಾಡ್ತಿರೋ ಅಷ್ಟು ಶಿವ ಸಂತೃಪ್ತರಾಗ್ತಾರೆ, ನಿಮಗೆ ಶುಭ ಫಲವನ್ನ ಕೊಡ್ತಾರೆ. ಗುರುಜಿ, ನಮ್ಮ ಹಿರಿಯರು ಏನ್ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೋ ಪ್ರತಿಯೊಂದಕ್ಕೂ ಕೂಡ, ಪ್ರತಿಯೊಂದು ಆಚಾರ ವಿಚಾರದಲ್ಲೂ ಕೂಡ ಈಗ ನೋಡಿದ್ರೆ ಸೈಂಟಿಫಿಕ್ ರೀಸನ್ ಎದ್ ಕಾಣುತ್ತೆ. ಅಂದ್ರೆ ನಾವ್ ಏನು ಹೊಸದಾಗಿ ಕಲಿಯೋ ಅವಶ್ಯಕತೆನೇ ಇಲ್ಲ, ಅವ್ರು ಮಾಡಿರೋದನ್ನ ಅನ್ಸಿಸ್ಕೊ ಬಂದ್ರೆ ಅದೇ ಸಾಕಾಗತ್ತೆ. ಅದರಲ್ಲಿ ಮಹಾಶಿವರಾತ್ರಿ ಹಬ್ಬದ ದಿನ ಉಪವಾಸನೂ ಕೂಡ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸುತ್ತೆ. ಉಪವಾಸವನ್ನ ಯಾಕೆ ಮಾಡ್ಬೇಕು, ಅದಕ್ಕೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆಯಾ ಅಂತ? ಸಾಮಾನ್ಯವಾಗಿ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ, ಪ್ರತಿ ತಿಂಗಳ ಏಕಾದಶಿಯಲ್ಲಿ ನಾವು ಉಪವಾಸ ಮಾಡ್ತೀವಿ. ಯಾಕಂದ್ರೆ 1 ತಿಂಗಳು ಪೂರ್ತಿ ಚೆನ್ನಾಗಿ ಊಟ ಮಾಡಿರ್ತೀವಿ, ಕೊನೆ ಪಕ್ಷ ಅದು ಜೀರ್ಣಕ್ರಿಯೆ ಸರಿ ಹೋಗ್ಲಿಕ್ಕೋಸ್ಕರ 1 ದಿನ ಉಪವಾಸ ಮಾಡುವಂಥದ್ದು ತುಂಬಾ ಒಳ್ಳೇದು. ಈಗೆಲ್ಲ ನೀವು ನೋಡ್ತಿರ್ತೀರಿ 14 hours 16 hours ಮಾಡುವಂಥದ್ದು, ಉಪವಾಸ ಮಾಡುವಂಥದ್ದು ನೋಡ್ತಾ ಇರ್ತೀವಿ. ಅಂದ್ರೆ ಒಂದು 8 hours ಅಲ್ಲಿ ಊಟ ಮಾಡ್ಕೊಬಿಟ್ಟು ಮಿಕ್ಕದ ಎಲ್ಲ ಅವರಲ್ಲಿ ಖಾಲಿ ಬಿಡೋದು. ಅವಾಗ ಏನಾಗುತ್ತೆ, ಜೀರ್ಣಕ್ರಿಯೆ ಸರಿ ಆಗುತ್ತೆ ಮತ್ತು ನಾವು ಸಣ್ಣ ಆಗ್ತೀವಿ ಅಂತ. ಇದನ್ನ ನಮ್ಮ ಋಷಿ ಮುನಿಗಳೆಲ್ಲ ಹಾಗೆ ಮಾಡಿದ್ರು. ಏನಂದ್ರೆ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ತಿನ್ನಿ, ವಿಶೇಷ ದಿನಗಳಲ್ಲಿ ಉಪವಾಸಾದಿಗಳನ್ನ ಮಾಡ್ಕೊಳ್ಳಿ, ಚೆನ್ನಾಗಿ ವಾಕ್ ಮಾಡಿ. ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದಿದ್ ಕಾನ್ಸೆಪ್ಟ್ ಅದು. ನೀವು ಎಷ್ಟು ಪ್ರದಕ್ಷಿಣೆ ಮಾಡ್ತಿರೋ ಅಥವಾ ಬೆಳಿಗ್ಗೆ ನೀರ್ ಅಭಿಷೇಕ ದೇವಸ್ಥಾನಕ್ಕೆ ನೀರ್ ತಗೊಂಡೋಗಿ ಕೊಟ್ಬಿಟ್ಟು ಬರ್ತಿರೋ, ಅದೆಲ್ಲ ನಿಮ್ಗೆ ವಾಕಿಂಗ್ ಆಗ್ತಾ ಇತ್ತು. ಮತ್ತೆ ಅವಾಗೆಲ್ಲ ಈ ಶಕ್ತಿ ಇತ್ತು, ನಾವ್ ಯಾವ ಜಿಮ್ಗೆ ಹೋಗೋದ್ ಬೇಕಿರ್ಲಿಲ್ಲ, ಬಾವಿಯಿಂದ ನೀರನ್ನ ತೆಗಿತಾ ಇದ್ವಿ, 2 ಭುಜಗಳಿಗೆ ತುಂಬಾ ಶಕ್ತಿ ಬರ್ತಿತ್ತು. ಅಂದ್ರೆ ಫಿಸಿಕಲಿ ನಾವು ಸ್ಟ್ರಾಂಗ್ ಆಗೋಕ್ಕೋಸ್ಕರನೇ ವ್ರತ ಉಪವಾಸಾದಿಗಳನ್ನ ಮಾಡ್ತಿದ್ರು. ನೋಡಿ, ನಾನು ಅವಾಗ್ಲೇ ಹೇಳಿದೆ ಏನಂದ್ರೆ, ಈ ಟೈಮಲ್ಲಿ ಹೈ ಎನರ್ಜಿ, ಉಷ್ಣಾಂಶದ ತೀವ್ರ ಉಚ್ಚ ಸ್ಥಿತಿಯನ್ನ ನಾವು ತಲುಪಿರ್ತೀವಿ.
ಯಾವಾಗ ನಿಮಗೆ ಸಡನ್ ಆಗಿ ಬೇಸಿಗೆ, ಈಗ ನೋಡಿ ಎಕ್ಸಾಂಪಲ್ ನಿಮಗೆ ನಾವು ಈ ಪ್ರಾಂತ್ಯದಲ್ಲಿ ಮೈಸೂರು ಬೆಂಗಳೂರು ಪ್ರಾಂತ್ಯದವರು ಸ್ವಲ್ಪ ಕಾಮ್ ಎನ್ವೈರನ್ಮೆಂಟ್ ಅಲ್ಲಿ ಇರ್ತೀವಿ. ಬಟ್ ನೀವು ಸಡನ್ ಆಗಿ ನಿಮಗೆ ತಮಿಳ್ನಾಡಿಗೆ ಹೋಗ್ಬಿಟ್ರೇನೆ ನಿಮ್ಗೆ ಆಗಲ್ಲ. ಯಾಕಂದ್ರೆ ಅಲ್ಲಿ ತುಂಬಾ ಶೆಕೆ ಜಾಸ್ತಿ ಅಲ್ವಾ. ಮತ್ತೆ ಅಲ್ಲಿ ಸೇವಿಸುವಂತ ಆಹಾರ ಪದಾರ್ಥಗಳು ಕೂಡ ನಮಗೆ ಬಾಡಿಗೆ ಆರೋಗ್ಯ ಆಗೋದಿಲ್ಲ. ಕರೆಕ್ಟ್ ಅಲ್ವಾ. ಹಾಗೆ ಅತಿ ಹೆಚ್ಚು ಉಷ್ಣಾಂಶ ಇದ್ದಾಗ ನಾವೇನ್ ಮಾಡಿರ್ತೀವಿ, ತುಂಬಾ ಬಿಸಿ ಬಿಸಿ ಆಹಾರಗಳು, ಮತ್ತೆ ಈ ಚಳಿಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೊಂಡೆಲ್ಲ ಊಟ ಮಾಡ್ತಿರ್ತೀವಿ. ಸಡನ್ ಆಗಿ ಬೇಸಿಗೆ ಬಂದಾಗ ನೀವು ಅದನ್ನ ತಿಂದ್ಬಿಟ್ರೆ ನಿಮ್ಗೆ ಹೊಟ್ಟೆ ಉರಿ ಎಲ್ಲ ಶುರು ಆಗ್ಬಿಡುತ್ತೆ, ಉಷ್ಣ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ದೇಹ ಹೊಂದ್ಕೋಬೇಕಲ್ವಾ. ಆ ಕಾರಣದಿಂದ ಈ ಒಂದು ದಿನ ಪೂರ್ಣ ಪ್ರಮಾಣದಲ್ಲಿ ಸೂರ್ಯ ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ, ಬೇಸಿಗೆಯ ತುಂಬಾ ಸಮೀಪದಲ್ಲಿರೋದ್ರಿಂದ ಇವತ್ತು ಒಂದು ದಿನ ನೀವು ಉಪವಾಸ ಮಾಡೋದ್ರಿಂದ ಏನಾಗುತ್ತೆ, ದೇಹ ಆಹಾರಕ್ಕೆ ಹೊಂದ್ಕೋತದೆ, ಪ್ರಕೃತಿಗೆ ಹೊಂದ್ಕೋತದೆ, ಮತ್ತು ನಿನ್ನ ಜೀರ್ಣಕ್ರಿಯೆಗೆ ಅದು ಸಹಾಯ ಮಾಡುತ್ತೆ ಅಂತ. ಅದೇ ಉದ್ದೇಶಕ್ಕೋಸ್ಕರ ಶಿವರಾತ್ರಿ ದಿನ ಉಪವಾಸ ಮಾಡುವಂಥದ್ದು ತುಂಬಾ ಒಳ್ಳೇದು. ಉಪವಾಸ ಅಂತಂದ್ರೆ ಏನಂದ್ರೆ, ತುಂಬಾ ಸರಿ ಏನಾಗ್ಬಿಡುತ್ತೆ ಅಂದ್ರೆ ತುಂಬಾ ಆರೋಗ್ಯದ ಸಮಸ್ಯೆ ಇರುತ್ತೆ, ಚಿಕ್ಕ ಮಕ್ಳು ಇರ್ತಾರೆ, ಅವರೆಲ್ಲ ಉಪವಾಸ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ಯಾವುದು ಬೇಗ ಆರಾಧನೆ ಆಗುತ್ತೋ ಅಥವಾ ಯಾವುದು ಲಿಕ್ವಿಡ್ ಜಾಸ್ತಿ ಇರುತ್ತೋ ಅಂತ ಆಹಾರ ಪದಾರ್ಥಗಳನ್ನು ಕೂಡ ನೀವು ತೆಗೆದುಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ. ಇನ್ನು ಗುರುಜಿ, ಶಿವತತ್ವವನ್ನ ಈ ಮಹಾಶಿವರಾತ್ರಿ ಮೂಲಕ ನಾವ್ ಹೇಗೆ ಅಳವಡಿಸ್ಕೊಳ್ಬಹುದು ಅಂತ? ಶಿವ ಮೋಕ್ಷಾಧಿಪತಿ, ಲಯಾಧಿಪತಿ. ಅಂದ್ರೆ ನಾವು ಜೀವನದಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ, ಯಾವುದ್ರಲ್ಲೂ ನಿಮ್ಗೆ ಸಂತೋಷ ಸಿಗಲ್ಲ. ಭಕ್ತಿಯಿಂದ ಮಾತ್ರ, ಮತ್ತು ನಿನ್ನ ಮನಸ್ಸಿಗೆ ಯಾವ ವಿಷಯ ಸಂತೋಷ ಕೊಡುತ್ತೋ ಆ ಕೆಲಸವನ್ನ ಮಾಡೋದ್ರಿಂದ ಮಾತ್ರ ನಿನಗೆ ಸಂತೋಷ ಸಿಗುತ್ತೆ ಜೀವನದಲ್ಲಿ. ಮತ್ತೆ ಯಾವುದ್ರ ಮೇಲೂ ವ್ಯಾಮೋಹ ಇಟ್ಕೋಬೇಡ ಅಂತ. ಯಾವುದ್ರ ಮೇಲೆ ನೀವು ವ್ಯಾಮೋಹ ಇಟ್ಕೋತೀವೋ ಅದು ನಿಮ್ಗೆ ದುಃಖವನ್ನ ತರಿಸುತ್ತೆ. ಕರೆಕ್ಟ್ ಅಲ್ವಾ. ಇದನ್ನೇ ಈಗಿನ ದಿನದಲ್ಲಿ ಏನಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಕಿಲ್ ಎವ್ರಿಥಿಂಗ್ ಅಂತ. ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲಿ ಇಟ್ಕೊಂಡಿರ್ತೀವೋ ಅದೆಲ್ಲವನ್ನ ಕಿಲ್ ಮಾಡುತ್ತೆ. ಅದು ಮಕ್ಕಳ ಮೇಲೆ ಇರ್ಬೋದು, ಗಂಡನ ಮೇಲೆ ಇರ್ಬೋದು, ಹಣದ ಮೇಲೆ ಇರ್ಬೋದು, ಸ್ನೇಹಿತರ ಮೇಲೆ ಇರ್ಬೋದು, ಮನಸ್ಥಿತಿಗಳು ಬದಲಾವಣೆ ಆಗ್ತಿರ್ತದೆ. ಅದಕ್ಕೋಸ್ಕರ ಶಿವತತ್ವ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಯಾವುದ್ರ ಮೇಲೂ ವ್ಯಾಮೋಹವನ್ನ ಇಟ್ಕೋಬೇಡ. ಒಂದು ಪ್ರಾಕ್ಟಿಕಲ್ ಲೈಫ್, ಇವತ್ತಿನ ದಿನಕ್ಕೆ ಏನ್ ಬೇಕು ಅದನ್ನ ದುಡಿ, ನಿನ್ ಖುಷಿಯಾಗು, ಎಲ್ಲ ನಿನ್ನ ಕೈಯಲ್ಲಾದ ಒಂದಷ್ಟು ಜನಕ್ಕೆ ಸಹಾಯ ಮಾಡು. ಯಾವುದು ಇಲ್ಲಿ ಶಾಶ್ವತ ಅಲ್ಲ, ಇದನ್ನ ನಾವು ತಿಳ್ಕೋಬೇಕು. ಇನ್ನ ಗುರುಜಿ, ಮಹಾಶಿವರಾತ್ರಿ ದಿನ ನಾವ್ ಯಾವ್ದಾದ್ರು ಸರಳವಾಗಿರುವಂತಹ ಮಂತ್ರಗಳನ್ನ ಜಪಿಸಬಹುದಾ ಅಂತ? ಶಿವರಾತ್ರಿಯಲ್ಲಿ ಬಹಳ ವಿಶೇಷವಾಗಿರುವಂತಹ ಮಂತ್ರ ಒಂದೇ ಕಣಮ್ಮ, ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ. ಇದಕ್ಕಿಂತ ದೊಡ್ಡ ಮಂತ್ರ ಇನ್ಯಾವುದಿಲ್ಲ. ಬೇಕಂದ್ರೆ ರೀಮ್ ಕೂಡ ಹೇಳ್ಬೋದು ನೀವು, ದುಮ್ ದುರ್ಗಾಯೈ ನಮಃ ಹೇಳ್ಬೋದು, ರೀಮ್ ಚಂಡಿಕಾಯೈ ನಮಃ ಹೇಳ್ಬೋದು, ಅಥವಾ ರೀಮ್ ಹೇಳ್ಬೋದು. ಇದು ಶಕ್ತಿ ಮಂತ್ರ. ಬಹಳ ಮುಖ್ಯವಾಗಿ ಇಲ್ಲಿ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ ಷಡಾಕ್ಷರಿ ಮಂತ್ರ. ಈ ಎರಡು ಮಂತ್ರಗಳನ್ನ 108 ಅಥವಾ 1008 ಬಾರಿ ಜಪವನ್ನ ಮಾಡಿ, ಪ್ರತಿದಿನ 108 ಬಾರಿ ಜಪವನ್ನ ಮಾಡುವಂಥದ್ದು. ಅದರಲ್ಲೂ ಕೂಡ ರುದ್ರಾಕ್ಷಿ ಧಾರಣೆಯಿಂದ, ಅಂದ್ರೆ ರುದ್ರಾಕ್ಷಿಯ ಮಾಲೆಯಿಂದ ಜಪ ಮಾಡುವಂಥದ್ದು ಇದೆಯಲ್ಲ, ಅದು ಇನ್ನೂ ಕೂಡ ತುಂಬಾ ಶ್ರೇಷ್ಠವಾದ ಫಲವನ್ನ ಕೊಡುತ್ತೆ. ಅದರಿಂದ ಇವತ್ತಿನ ದಿನದ ತುಂಬಾ ಪವರ್ಫುಲ್ ಮಂತ್ರ ಅಂತಂದ್ರೆ ನಮಃ ಶಿವಾಯ. ರುದ್ರಾಕ್ಷಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ. ರುದ್ರಾಕ್ಷಿ ಅಂದ್ರೆ ರುದ್ರನ ಅಕ್ಷಿಯೇ ರುದ್ರಾಕ್ಷಿ. ಶಿವ ದೀರ್ಘಕಾಲದ ತಪಸ್ಸನ್ನ ಮಾಡುವಂತ ಸಂದರ್ಭದಲ್ಲಿ ಆ ಕಣ್ಣಿನಿಂದ ಒಂದು ಹನಿ ನೀರ್ ಬೀಳುತ್ತೆ. ಆ ಕಣ್ಣೀರಿನಿಂದ ಉತ್ಪತ್ತಿ ಆದದ್ದೇ ರುದ್ರಾಕ್ಷಿ ವೃಕ್ಷ. ಅದರಿಂದ ರುದ್ರಾಕ್ಷಿ ಎಲ್ಲಿ ಇರ್ತಾರೋ, ಅಂದ್ರೆ ರುದ್ರಾಕ್ಷಿ ಧಾರಣೆ ಎಲ್ಲಿರುತ್ತೋ ಅಲ್ಲಿ ಶಿವ ಇರ್ತಾನೆ ಅಂತ. ಅದಕ್ಕೋಸ್ಕರ ರುದ್ರಾಕ್ಷಿ ಇಟ್ ಇಸ್ ಎ ವೆರಿ ಪವರ್ಫುಲ್. ರುದ್ರಾಕ್ಷಿಯಲ್ಲಿ ಕೂಡ ಸೂರ್ಯ ರುದ್ರಾಕ್ಷಿ, ಚಂದ್ರ ರುದ್ರಾಕ್ಷಿ ಅನ್ನುವ, ಮತ್ತೆ ಅಗ್ನಿ ರುದ್ರಾಕ್ಷಿ ಅಂತ ಹೇಳಿ ನಮ್ಗೆ ಸಿಗುತ್ತೆ. ಅದರಲ್ಲಿ ಮೊದಲನೇದಾಗಿ ಈ ಯಾವೆಲ್ಲ ಕೆಂಪು ಬಣ್ಣ ಇರ್ತದೋ, ರೆಡ್ ಕಲರ್ ರುದ್ರಾಕ್ಷಿಗಳಿರುತ್ತಲ್ಲ, ಇಂಥ ರುದ್ರಾಕ್ಷಿಗಳನ್ನ ನಾವು ಸೂರ್ಯ ರುದ್ರಾಕ್ಷಿಗಳು ಅಂತ ಕರಿತೀವಿ. ಅದೇ ರೀತಿ ಬಿಳಿ ಮಿಶ್ರಿತ ಹಳದಿ ಬಣ್ಣ ಅದೇನಾದ್ರು ಇದ್ರೆ ಅಂತ ರುದ್ರಾಕ್ಷಿಗಳನ್ನ ನಾವು ಚಂದ್ರ ರುದ್ರಾಕ್ಷಿಗಳು ಅಂತ ಕರಿತೀವಿ. ಅಲ್ಲಿ ಶಕ್ತಿ ತತ್ವ ಜಾಸ್ತಿ ಇರ್ತದೆ. ಅದಾದ್ಮೇಲೆ ಕಪ್ಪು ಬಣ್ಣ ಸ್ವಲ್ಪ ಬ್ಲ್ಯಾಕ್ ಶೇಡ್ ಇರುವಂತ ರುದ್ರಾಕ್ಷಿಗಳನ್ನ ಅಗ್ನಿ ರುದ್ರಾಕ್ಷಿಗಳು ಅಂತ ಕರಿತೀವಿ. ಇಲ್ಲಿ ಬಹಳ ಮುಖ್ಯವಾಗಿ ರುದ್ರಾಕ್ಷಿ ಧಾರಣೆ ಮಾಡುವಾಗ ಈ ವಿಷಯವನ್ನ ತಿಳ್ಕೋಬೇಕು. ಯಾರಿಗೆ ದೇಹದಲ್ಲಿ ತಾಪಮಾನ ಜಾಸ್ತಿ ಇರ್ತದೋ ಅವರು ಚಂದ್ರ ರುದ್ರಾಕ್ಷಿಗಳನ್ನ ಧರಿಸ್ಬೇಕು. ಯಾರಿಗೆ ಕೋಲ್ಡ್ ಜಾಸ್ತಿ ಇರುತ್ತೋ, ಅಂದ್ರೆ ವಾತ ಕಫ ಪ್ರಕೃತಿ ಇರುತ್ತೋ, ಅವರು ಸೂರ್ಯ ರುದ್ರಾಕ್ಷಿಯನ್ನ ಧರಿಸ್ಬೇಕು. ಮತ್ತೆ ಯಾರೆಲ್ಲ ಸಾಧು ಸಂತರು, ಗುರುಗಳು, ಪೂಜ್ಯರು ಡೈಲಿ ಜಪ ಮಾಡುವಂತವ್ರು ಅಗ್ನಿ ರುದ್ರಾಕ್ಷಿ ಸ್ವಲ್ಪ ಬ್ಲ್ಯಾಕ್ ಇರುವಂತಹ ರುದ್ರಾಕ್ಷಿಯನ್ನು ಧರಿಸ್ಬೇಕು. ಇದ್ರ ಉಲ್ಟಾ ಧರಿಸಿದ್ರೆ ನಮ್ಗೆ ಎಫೆಕ್ಟ್. ಈಗ ಎಕ್ಸಾಂಪಲ್, ನನ್ಗೆ ಹೀಟ್ ಎನರ್ಜಿ ಅಂದ್ರೆ ನನ್ನ ಉಷ್ಣಾಂಶದ ಬಾಡಿ ಅಂತ ಇಟ್ಕೊಳ್ಳೋಣ. ನೀವೇನಾದ್ರೂ ಸೂರ್ಯ ರುದ್ರಾಕ್ಷಿಯನ್ನ ಧರಿಸ್ಬಿಟ್ರೆ
ನಿಮ್ಗೆ ಇನ್ನು ಈಟ್ ಜಾಸ್ತಿ ಆಗ್ಬಿಡುತ್ತೆ, ಅದರಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ. ಅದಕ್ಕೆ ರುದ್ರಾಕ್ಷಿ ಧರಿಸುವಂತ ಸಂದರ್ಭದಲ್ಲಿ ಇದನ್ನ ಬಹಳ ಎಚ್ಚರಿಕೆಯಿಂದ ತಿಳ್ಕೊಳ್ಳಿ. ಅದ್ರ ಜೊತೆಗೆ ಈ ರುದ್ರಾಕ್ಷಿಗಳು ನೀವು ತಿಳ್ಕೊಬೇಕಂದ್ರೆ ಹಾಲು ಅಥವಾ ನೀರಲ್ಲಿ ಆ ರುದ್ರಾಕ್ಷಿಯನ್ನ ಹಾಕ್ಬೇಕು. ಸಾಮಾನ್ಯವಾಗಿ ಯಾವುದೇ ಒರಿಜಿನಲ್ ರುದ್ರಾಕ್ಷಿಗಳು ಮುಳುಗಲ್ಲ, ತೇಲುತ್ತೆ. ಓಕೆ. ಆಯ್ತಾ, ಇದು ನಿಮ್ಗೆ ಅದು ಒರಿಜಿನಾಲಿಟಿನ ತಿಳ್ಕೊಳಕ್ಕಾಗದು. ಇಲ್ಲ ನೀವೇನ್ ಮಾಡ್ಬೋದು, 2 ತಾಮ್ರದ ನಾಣ್ಯಗಳನ್ನ ತಗೋಬೇಕು. ಆ ತಾಮ್ರದ ನಾಣ್ಯಗಳನ್ನ ತಗೊಂಡು ಅದ್ರ ಮಧ್ಯದಲ್ಲಿ ರುದ್ರಾಕ್ಷಿಯನ್ನ ತುಂಬಾ ಟೈಟ್ ಆಗಿ ಪ್ರೆಸ್ ಮಾಡಬಾರ್ದು, ಲೈಟ್ ಆಗಿ 2 ಕಡೆನೂ ಇಟ್ಕೋಬೇಕು. ಆ ತಾಮ್ರದ ಶಾಖ ಬಂದ ತಕ್ಷಣನೇ ಆ ರುದ್ರಾಕ್ಷಿ ಏನಾಗುತ್ತೆ, ತಿರುಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಒರಿಜಿನಲ್ ರುದ್ರಾಕ್ಷಿ ಹೇಗಿರುತ್ತೆ ಅನ್ನುವಂಥದ್ದನ್ನ ತಿಳ್ಕೊಬಹುದು. ಜೊತೆಗೆ ತುಂಬಾ ಜನ ಕೇಳ್ತಾರೆ, ಗುರುಗಳೇ ನಾವು ನಾನ್ ವೆಜ್ ತಿನ್ಬೋದಾ, ಮಾಂಸ ಸೇವನೆ ಮಾಡ್ಬೋದಾ ರುದ್ರಾಕ್ಷಿಯನ್ನ ಅಂತ. ನೀವು ರುದ್ರಾಕ್ಷಿಯನ್ನ ಲಾಂಗ್ ಟರ್ಮ್ ಧರಿಸ್ತಾ ಬಂದ್ರೆ ನೀವು ಬಿಟ್ಬಿಡ್ತೀರ ಅದನ್ನ. ನಿಮ್ಗೆ ಯಾವಾಗ ರುದ್ರಾಕ್ಷಿ ಧಾರಣೆ ಮಾಡ್ತೀವೋ ನಿಮ್ಗೆ ವೈರಾಗ್ಯ ಸ್ಥಿತಿ ಬರ್ಲಿಕ್ಕೆ, ಅಂದ್ರೆ ಶಿವತತ್ವ ಆಕ್ಟಿವ್ ಆಗಕ್ಕೆ ಶುರುವಾಗುತ್ತೆ. ಎಷ್ಟೋ ದಿನಗಳು ಲಾಂಗ್ ಟರ್ಮ್ ಅಲ್ಲಿ ಇಲ್ಲಪ್ಪ ನಾನು ರುದ್ರಾಕ್ಷಿ ಹಾಕಿದೀನಿ, ನಾನು ಶಿವನ್ ಜಾಸ್ತಿ ಪೂಜೆ ಮಾಡ್ತಾ ಇದ್ದೀನಿ, ನಾನು ನಾನ್ ವೆಜ್ ಬಿಟ್ಬಿಟ್ಟಿದೀನಿ, ನಾನು ಡ್ರಿಂಕ್ಸ್ ಮಾಡಲ್ಲ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನೀವು ಆಗ್ತಾ ಬಂದ್ರೆ ಮಾಂಸ ಸೇವನೆ ಮತ್ತು ಮದ್ಯ ಸೇವನೆಯನ್ನ ಬಿಡುವಂತಹ ಮನಸ್ಥಿತಿ ತನಕ್ ತಾನೇ ಬರುತ್ತೆ. ಅದ್ರ ಜೊತೆಗೆ ಈ ರುದ್ರಾಕ್ಷಿ ಸಾಮಾನ್ಯವಾಗಿ ಈ ಸ್ಮಶಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಧರಿಸಬಾರ್ದು. ಆಯ್ತಾ. 2ನೇದು ಬಂದು ಸ್ಮಶಾನಕ್ಕೆ ರುದ್ರಾಕ್ಷಿಯನ್ನ ಧರಿಸ್ಕೊಂಡು ಹೋಗೋದ್ರಿಂದ ನೆಗೆಟಿವ್ ಜಾಸ್ತಿ ಆಗ್ಬಿಡುತ್ತೆ ಅಂತ. 2ನೇದು 14 ವರ್ಷದ ಒಳಗಡೆ ಇರುವಂತಹ ಮಕ್ಕಳು ರುದ್ರಾಕ್ಷ ಧಾರಣೆಯನ್ನ ಮಾಡಬಾರ್ದು ಅಂತ ನಮಗೆ ಶಿವಪುರಾಣಗಳು ಉಲ್ಲೇಖವನ್ನ ಮಾಡ್ತದೆ. ಅದ್ರ ಜೊತೆಗೆ ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಮಕ್ಳು ಕೂಡ ರುದ್ರಾಕ್ಷಿ ಧಾರಣೆ ಬೇಡ ಅಂತ ಹೇಳಿ ನಮಗೆ ಅನೇಕ ಉಲ್ಲೇಖಗಳು ಸಿಗುತ್ತೆ. ಆದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಕೂಡ ರುದ್ರಾಕ್ಷಿಯನ್ನ ಬಳಸಬಹುದು. ಒಂದು 45-50 ಆದ್ಮೇಲೆ ರುದ್ರಾಕ್ಷಿ ಧರಿಸೋದಂಥದ್ದು ಒಳ್ಳೇದು. ಅದ್ರೊಳಗಡೆ ರುದ್ರಾಕ್ಷಿ ಧಾರಣೆ ಅಷ್ಟೊಂದು ಶುಭ ಅಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ತಿಳಿಸುತ್ತೆ. ಇನ್ನು ನೇಪಾಳ, ಇಂಡೋನೇಷಿಯಾ, ಮಿತ್ರ ದ್ವೀಪಗಳು ಇಂಥ ಕಡೆ ನಮಗೆ ತುಂಬಾ ಒಳ್ಳೊಳ್ಳೆ ರುದ್ರಾಕ್ಷಿಗಳು ನಮಗೆ ಸಿಗುತ್ತೆ. ಆ ರುದ್ರಾಕ್ಷಿಯನ್ನ ಎಲ್ಲರೂ ಕೂಡ ಧಾರಣೆಯನ್ನ ಮಾಡ್ಬೋದು. ಸಾಮಾನ್ಯವಾಗಿ ಈ ರುದ್ರಾಕ್ಷಿಯನ್ನ ಎಲ್ಲರೂ ಧರಿಸ್ಬೋದಮ್ಮ, ಇವರೇ ಧರಿಸ್ಬೇಕು ಅವರೇ ಧರಿಸ್ಬೇಕು ಈ ತರದವ್ರು ಧರಿಸಬಾರ್ದು ಆತರ ಏನಿಲ್ಲ. ಈ ರುದ್ರಾಕ್ಷಿಯನ್ನ ಯಾರು ಬೇಕಾದ್ರೂ ಧರಿಸ್ಬೋದು. ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ಕೂಡ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಶ್ರೀ